ರೋಡ್ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ಲೆವೆಲ್ ಹೊಸ್ದಾಗಿ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಚೆನ್ನಾಗಿದೆ ರೋಡ್. ಹಾ 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 ರೋಡು ತುಂಬ ಚೆನ್ನಾಗಿದೆ. ಅಷ್ಟು ಡೇಂಜರು. ಆ ಕಡೆ ಕ್ಲೌಡ್ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಬಾ 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 ಎಷ್ಟು ಚೆನ್ನಾಗಿದೆ. ಇಲ್ಲಿ ಸ್ವಲ್ಪ ಕಚ್ಚಾ ರಸ್ತೆ. ಅದಿಷ್ಟು ರೋಡ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹಂಗೆ ಇದಿಷ್ಟು ಸ್ವಲ್ಪ ಮಾಡಿಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರೋದು. ಇದಿಷ್ಟು ಬಿಟ್ಬಿಟ್ಟಿದ್ದಾರೆ, ಮಾಡೇ ಇಲ್ಲ ರೋಡ್. ನೋಡಿ ಇಲ್ಲಿ ಚೆನ್ನಾಗಿದೆ. ಮಧ್ಯೆ ಸ್ವಲ್ಪ ಬಿಟ್ಬಿಟ್ಟಿದ್ದಾರೆ, ಏನಕ್ಕೆ ಗೊತ್ತಿಲ್ಲ. ಆಕ್ಟಿವಾ ಹೊಸ ಗಾಡಿ. ಚೆನ್ನಾಗಿದೆ. ಗೋಮಾಟೆ ಉಳ್ಳೂರು ಮಠ. ಓಹೋ ಏನಪ್ಪ ಇದು ನೋಡಿ ಹೆಂಗಾಗಿದೆ. ಏನಾಗಿದೆ ಅಂತ. ಲ್ಯಾಂಡ್ ಸ್ಲೈಡು. ಬಾ 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 ದೊಡ್ಡ ಪ್ರಮಾಣದಲ್ಲೇ ಲ್ಯಾಂಡ್ ಸ್ಲೈಡ್ ಆಗಿದೆ ಇಲ್ಲೂ. ರಾಜ ಹುಲಿ. ಎಷ್ಟು ಸುಂದರವಾಗಿದೆ ನೋಡಿ ರೋಡು. ಸ್ನೇಹಿತರೆ, ಇಷ್ಟು ಒಳ್ಳೆಯ ಸುಂದರ ವಾತಾವರಣದಲ್ಲಿ ಒಂದು ಪುಟ್ಟದಾದ ಮನೆ ಜೊತೆಗೆ ಒಂದು ಮುದ್ದಾದ ಸಂಸಾರ ಇದ್ದರೆ ಹೆಂಗಿರುತ್ತೆ ಅಲ್ಲ, ಎಷ್ಟು ಚೆನ್ನಾಗಿರುತ್ತೆ. ಏನು ಮಾಡೋಣ ಸ್ನೇಹಿತರೆ, ಕನಸುಗಳಿಗೆ ಮಿತಿ ಇಲ್ಲ. ಇರಲಿ, ದೇವ್ರು ಏನು ಕೊಟ್ಟಿದ್ದಾನೋ ಅದರಲ್ಲೇ ಖುಷಿ ಪಡೋಣ. ಸ್ನೇಹಿತರೆ, ನನಗೂ ಆಸೆಗಳಿದ್ದಾವೆ. ಒಂದು ಒಳ್ಳೆ ಮನೆ ಕಟ್ಕೋಬೇಕು, ಒಂದು ಒಳ್ಳೆ ಸಂಸಾರ ಇರಬೇಕು ಅಂತ ತುಂಬ ಆಸೆ ಇದೆ. ಏನು ಮಾಡೋಣ, ದೇವರು ನಮಗಿನ್ನೂ ಕರುಣಿಸಿಲ್ಲ ಆ ಭಾಗ್ಯನ. ತುಂಬ ಕನಸುಗಳನ್ನು ಕಟ್ಕೊಂಡಿದ್ದೆ ಮೊದಲೆಲ್ಲ ಬೆಂಗಳೂರಿನಲ್ಲಿ ಇರಬೇಕಾದ್ರೆ.
ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಆಗಬೇಕು ಅಂತೆಲ್ಲ ಅಂದ್ಕೊಂಡಿದ್ದೆ. ಬಟ್ ಆಗಿಲ್ಲ, ತೊಂದರೆ ಇಲ್ಲ, ಚೆನ್ನಾಗಿದ್ದೀನಿ, ಏನು ಸಮಸ್ಯೆ ಏನಿಲ್ಲ. ಆಸೆ ಇತ್ತು ಅಷ್ಟೆ. ಈ ಕಡೆಯಿಂದನೂ ನಾವು ಹೋಗ್ಬೋದು, ಈ ಕಡೆಯಿಂದನೂ ನಾವು ಕುಮಟಕ್ಕೆ ಹೋಗ್ಬೋದು. ಬಟ್ ಈ ಕಡೆಯಿಂದ ಹೋದರೂ ಮಾತ್ರ ನೋಡೋದಕ್ಕೆ ಒಳ್ಳೊಳ್ಳೆ ಸೀನ್ಗಳು ಸಿಗುತ್ತೆ, ಚಿಕ್ಕ ಚಿಕ್ಕ ಫಾಲ್ಸ್ಗಳು ಅವೆಲ್ಲ ಸಿಗುತ್ತೆ. ಮತ್ತು ರೋಡ್ಗಳು ಸಖತ್ತಾಗಿದೆ ಮಾತ್ರ, ಇಲ್ಲಿ ತುಂಬ ಚೆನ್ನಾಗಿದೆ. ಬ್ಯೂಟಿಫುಲ್ ರೋಡ್, ಒಳ್ಳೆ ನೇಚರು, ಇಷ್ಟೊಳ್ಳೆ ವಾತಾವರಣ ಮಧ್ಯೆ ಸುಂದರವಾದಂತಹ ರೋಡ್ಗಳಿದ್ದರೆ ಹೆಂಗಿರುತ್ತೆ ಫೀಲ್ ಮಾಡ್ಕೊಳ್ಳಿ. ಹೇಳಿದ್ದನ್ನು ಪದೇ ಪದೇ ಹೇಳ್ತಾ ಇರ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ. ಎಲ್ಲಿ ತುಂಬ ಖುಷಿ ಆಯ್ತು ಮಾತ್ರ, ಇವತ್ತು ಆರಾಮಾಗಿ ಬಂದಿದ್ದೀನಿ. ನಾವು ಸೇಫ್ಟಿ ನೋಡೋಕ್ಕೆ ಹೋದರೆ ಅಷ್ಟೊಂದು ಆರಾಮಾಗಿರೋಕ್ಕಾಗಲ್ಲ, ಸ್ವಲ್ಪ ಕಿರಿಕಿರಿ ಅನ್ನಿಸ್ತಾ ಇರುತ್ತೆ. ಈ ನೋಡಿ, ಹ್ಯಾಂಡ್ ಗ್ಲೌಸು, ಜಾಕೆಟು, ಸೇಫ್ಟಿಗೆ ಅದು ಬೇಕೇ ಬೇಕು. ಆದರೆ ಅದನ್ನೆಲ್ಲ ಹಾಕ್ಕೊಂಡ್ರೆ ಏನೋ ಒಂಥರ ಕಿರಿಕಿರಿ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಇವತ್ತೆಲ್ಲ ಬಿಟ್ಬಿಟ್ಟು ಹ್ಯಾಂಡ್ ಗ್ಲೌಸ್ ಒಂದು ತೊಗೊಂಬಂದಿದ್ದೀನಿ ಆರಾಮಾಗಿ. ಹುಯ್ ಹುಯ್ ಹುಯ್. ಇಂಥ ರೋಡಲ್ಲಿ ಹಿಂಗಿದ್ದವ ಬ್ರೇಕ್ ಹಾಕಿದ್ರೆ ಅಷ್ಟೇ ಪಕ್ಕದ ಬಾಕಡದೆ. ನೋಡಿ ನೋಡಿ ನೇಚರ್ ಹೆಂಗಿದೆ ನೋಡಿ. ಆಹಾ ಹಾ, ಚಳಿ ಬಿಸಿಲು, ತಂಪಾದ ಗಾಳಿ, ಸುತ್ತಮುತ್ತಲು ಗಿಡ ಮರಗಳು, ಜೊತೆಗೆ ಒಳ್ಳೆ ರೋಡು. ಎಷ್ಟು ದುಡ್ಡು ಕೊಟ್ಟರು ಈ ಸುಖ ಸಿಗಲ್ಲ, ಏನಂತೀರ? ಮಳೆ ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಪುಣ್ಯ ಮಳೆ ಒಂದು ಬಂದಿಲ್ಲ. ಮಳೆ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಸ್ನೇಹಿತರ, ಮಳೆ ಇದ್ರೆ ಮಾತ್ರ ಇನ್ನೂ ಸೂಪರಾಗಿರುತ್ತೆ. ಏನು ಮಾಡಮ್ಮ, ಇಲ್ಲೊಂದು ಚಿಕ್ಕ ಬ್ರಿಡ್ಜ್ ಬಂತು. ಲಾಸ್ಟ್ ಟೈಮ್ ಇಲ್ಲೇ ನಿಲ್ಲಿಸಿದ್ದೆ ನೋಡಿ. ಒಳ್ಳೆ ರೋಡ್ ಚೆನ್ನಾಗಿದೆ. ಇಲ್ಲಿ ನೋಡಿ, ಚಿಕ್ಕದೊಂದು ಬ್ರಿಡ್ಜ್ ಮಾಡ್ಕೊಂಡಿದ್ದಾರೆ, ಎಷ್ಟು ಚೆನ್ನಾಗಿದೆ ಅಲ್ಲ. ಲಾಸ್ಟ್ ಟೈಮ್ ಇಲ್ಲೇ ಸ್ವಲ್ಪ ಕುತ್ಕೊಂಡು ಹೋಗಿದ್ದೆ. ನೆಕ್ಸ್ಟ್ ಟೈಮು ಹೊಸ ಪ್ರಯತ್ನ ಮಾಡೋಣ. ನೆಕ್ಸ್ಟ್ ಟೈಮ್ ಏನಾದರೂ ಈ ರೋಡಿಗೆ ಬಂದರೆ, ಇವಾಗ ಆ ಬ್ರಿಡ್ಜ್ ಏನು ಕಾಣಿಸ್ತು ಅಲ್ಲಿ ಸ್ವಲ್ಪ ತಿದ್ದುಬಿಟ್ಟು ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಂಡು ಕುತ್ಕೊಂಡು ತಿನ್ಕೊಂಡು ಹೋಗೋಣ, ಏನಂತೀರ? ಹೊಸ ಪ್ರಯತ್ನ, ಇನ್ನೂವರೆಗೂ ಯಾರೂ ಮಾಡಿಲ್ಲ, ಆ ಥರ ಪ್ರಯತ್ನ ಮಾಡೋಣ. ಈ ರೈಡೆಲ್ಲ ಪ್ಲ್ಯಾನ್ ಮಾಡಿದ್ದೆ, ಆಗಿಲ್ಲ. ಇರಲಿ, ಲೆಟ್ಸ್ ಗೋ ಲೆಟ್ಸ್ ಗೋ ಲೆಟ್ಸ್ ಗೋ. ಮೊನ್ನೆ ಗೋಪುರಕ್ಕೆ ವೈರ್ಲೆಸ್ ಮೈಕು ಬರುತ್ತಾ ಅಂತ ಟ್ರೈ ಮಾಡ್ತಾಯಿದ್ದೆ. ಕೆಲವೊಂದಿಷ್ಟು ಸೆಟ್ಟಿಂಗ್ಗಳನ್ನೆಲ್ಲ ಚೇಂಜ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಮೈಕ್ ಅಡಾಪ್ಟರ್ ಹಾಕಿದ್ದೀನಲ್ಲ, ಅದು ಕನೆಕ್ಟ್ ಆಗಿದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಹಾಕ್ಕೊಂಡು ಹಂಗೆ ವ್ಲಾಗ್ ಶುರು ಮಾಡಿದ್ದೀನಿ. ವಾಯ್ಸ್ ರೆಕಾರ್ಡ್ ಆಗ್ತಾ ಇದೆಯಲ್ಲ ಅಂತ ಡೌಟ್ ಆಗ್ತಾಯಿದೆ ನನಗೆ. ಹಿಂಗೆಲ್ಲ ಆಗುತ್ತೆ, ಸಮಸ್ಯೆಗಳು ತುಂಬ ಇರುತ್ತೆ. ವಿಡಿಯೋ ನೋಡೋದಕ್ಕೆ ಎಷ್ಟು ಹಿತವಾಗಿರುತ್ತೋ ಅದ್ರ ಹಿಂದೆ ಅಯ್ಯೋ ಏನು ಕೇಳ್ತೀರ. ಏನಾಗಲಿ, ಇವತ್ತಿನ ರೈಡ್ ಫುಲ್ಲು ಮಜಾ ಬಂತು, ಸಖತ್ ಸುಖ ಸಿಕ್ತು ಇವತ್ತಿನ ರೈಡಲ್ಲಿ. ಎಷ್ಟು ಬೇಜಾರಾಗಿತ್ತು ಸ್ನೇಹಿತರೆ, ಮನೇಲಿ ಇದ್ಬಿಟ್ಟು ಇಷ್ಟೊಂದು ಒಳ್ಳೆ ವಾತಾವರಣ ಇದ್ದು, ಒಳ್ಳೆ ಮಳೆ ಇದ್ದು, ಹೊರಗಡೆ ಹೋಗೋಕ್ಕಾಗಲ್ವಲ್ಲ ಅಂತ ಮನಸ್ಸಿಗೆ ತುಂಬ ಬೇಜಾರಾಗ್ತಾಯಿತ್ತು. ಅಂತೂ ಇಲ್ಲಿಗೆ ಬಂದು ಆಗೋಯ್ತು. ನೋಡಿ, ಗೋಮಾತೆ ಸ್ವಾಮಿ ಕಾಪಾಡಪ್ಪ. ಅಮ್ಮ ತಾಯಿ, ಕೊಡೋಕ್ಕೇನಿಲ್ವೇ? ಬಾಳೆಹಣ್ಣು ಏನಾದರೂ ಬ್ಯಾಗಲ್ಲಿ ಇಟ್ಕೊಂಡಿದ್ರೆ ಕೊಡ್ಬೋದಾಗಿತ್ತು. ಏನೂ ತಂದಿಲ್ಲ ಇವತ್ತು. ಇಲ್ಲ ಅಂತಂದರೆ ನಾನು ಬ್ಯಾಗಲ್ಲಿ ಏನಾದರೂ ತಿನ್ನೋದಕ್ಕೆ ಏನಾದ್ರು ಇಟ್ಕೊಂಬರ್ತೀನಿ, ಹಣ್ಣುಗಳು ಏನಾದರೂ ಇಟ್ಕೊಂಬಂದೇ ಬರ್ತೀನಿ. ಇವತ್ತಿನ ರೈಡಲ್ಲಿ ಏನೂ ಇಟ್ಕೊಂಡಿಲ್ಲ.
ಬ್ಯಾಗು ತುಂಬ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ಕೇವಲ 2 ಬಟ್ಟೆ ಎಕ್ಸ್ಟ್ರಾ, 2 ಜೊತೆ ಬಟ್ಟೆ ಇದೆ ಅಷ್ಟೇ. ಉಯ್ 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 ನೋಡಿ ಎಷ್ಟು ಚೆನ್ನಾಗಿದೆ. ಆಹಾ, ಇನ್ನೂ ಒಳ್ಳೊಳ್ಳೆ ಪ್ಲೇಸಸ್ಗಳಿಗೆ ಹೋಗೋದಿತ್ತು, ಹೋಗೋಕ್ಕಾಗಿಲ್ಲ. ಈ ಸಲ ಮಳೆ ಮಾತ್ರ ಒಂಥರ ವಿಚಿತ್ರ ಮಳೆ. ಎಲ್ಲ ಕಡೆನೂ ಸಮಸ್ಯೆಗಳು, ಅನಾಹುತಗಳು ಎಲ್ಲ ನೋಡಿ ನೋಡಿ ಸ್ವಲ್ಪ ಭಯ ಇತ್ತು ನನಗೆ. ಅದಕ್ಕೆ ಎಲ್ಲೂ ಹೋಗಿರಲಿಲ್ಲ. ಇವತ್ತು ಸ್ವಲ್ಪ ಸಮಾಧಾನ ಆಯಿತು. ದೊಡ್ಡ ದೊಡ್ಡ ಮರಗಳೇನಿರುತ್ತೆ ಮಳೆಗಾಲದಲ್ಲಿ, ಹನಿಗಳೆಲ್ಲ ಉದುರುತ್ತಲ್ಲ, ಅದರಿಂದಾಗಿ ರೋಡೆಲ್ಲ ಒಂದೊಂದು ಕಡೆ ಹಾಳಾಗಿರುತ್ತೆ. ರೋಡ್ ನೋಡ್ಕೊಂಡು ಚೆನ್ನಾಗಿದೆ ಅಂಥೇಳಿ ಸರಿಯಾಗಿ ಬಂದರೆ ಅಷ್ಟೇ, ಮಧ್ಯೆ ಗುಂಡಿಗಳಿರ್ತವೆ, ನೋಡ್ಕೊಂಬರ್ಬೇಕು. ಇಲ್ಲಿ ಮಳೆ ಬರುವ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಲಾಸ್ಟ್ ಟೈಮ್ ಹಾಗೆ ಆಗಿತ್ತಲ್ವ, ಕರೆಕ್ಟ್ ಮಾನ್ಸೂನಲ್ಲೇ ಬಂದಿದ್ದೆ. ಮಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಒಳ್ಳೆ ರೈನ್ ಕೋಟ್ ಎಲ್ಲ ಹಾಕ್ಕೊಂಬಂದಿದ್ದೆ. ಬಡ್ಡಿ ಮಗನ ಮಳೆನೇ ಬರಲಿಲ್ಲ. ಈ ಸಲನೂ ಮಳೆ ಸಿಕ್ಕಿಲ್ಲ ನನಗೆ. ಇನ್ನು ಹೋಗಬೇಕಾದ್ರೆ ಏನೇ ಅಂತ ಗೊತ್ತಿಲ್ಲ. ಈ ನಮ್ಮ ಚಾನಲ್ಗೆ 2K ಆಗೋದಕ್ಕೆ ಕೇವಲ 5 ಸಬ್ಸ್ಕ್ರೈಬರ್ಸ್ ಬೇಕು ನಮಗೆ. ಅದೊಂದು ಆಯಿತು ಅಂತಂದರೆ 2K ಕಂಪ್ಲೀಟ್ ಆಗುತ್ತೆ ನಮ್ಮ ಚಾನಲ್ಲು. 2,000 ಜನ ಮೆಂಬರ್ಸ್ ಇದ್ದಾರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಹೇಗೆ ಎಷ್ಟು ಶ್ರಮ ಪಟ್ಟಿರಬೇಕು ಅಲ್ವಾ? ಇನ್ನೂ ಸದ್ಯ ಬೆಂಗಳೂರಿಗೆ ಹೋಗೋ ಪ್ಲ್ಯಾನ್ ಇಲ್ಲ. ಅಯ್ಯೋ, ಇಲ್ಲಂತೂ ಕರ್ವಿಂಗ್ ಅಂದ್ ಮಾತ್ರ ಸಖತ್ತಾಗಿದೆ. ಸ್ಪೀಡಾಗಿ ಹೋದರೆ ದಬ್ಬ ಕಡೋದು ಫಿಕ್ಸು. ರೋಡು ಸರಿ ಇದೆ ಇಲ್ವಾ? ನಾನು ಲಾಸ್ಟ್ ಟೈಮ್ ಬರ್ಬೇಕಾದ್ರೆ ತುಂಬ ಚೆನ್ನಾಗಿತ್ತು. ಇಲ್ಲಿ ಬಾವಿಯ ರಿಂಗು ಸಿಗುತ್ತದೆ. ಇಲ್ಲಿ ಫುಲ್ ಕೆಟ್ಟೋಗ್ಬಿಟ್ಟಿದೆಯಲ್ಲಪ್ಪ. ಓಹೋ, ನೀರು ಹರಿತಾ ಇತ್ತು. ಇಲ್ಲೂ ಲೈಟಾಗಿ ಲ್ಯಾಂಡ್ ಸ್ಲೈಡ್ಗಳಾಗಿದೆ ನೋಡಿ, ನೀರು ಹರಿತಾ ಇದೆ. ಲಾಸ್ಟ್ ಟೈಮ್ ತೋರಿಸಿದ್ದೆ, ನೆನಪಿದೆಯಾ? ನೋಡಿ ಇಲ್ಲಿ ಚೆನ್ನಾಗಿದೆ. ಇಲ್ಲೂ ಮರಗಳು ಸುಮಾರು ಕಟಿಂಗ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ಇಲ್ಲಿ. ಇವಾಗ ಒಂಥರ ಖಾಲಿ ಅನ್ನಿಸ್ತಾ ಇದೆ. ಮರಗಳು ಬಿದ್ದಿರ್ಬೋದು 1, 2, 3, ಅದಕ್ಕೆ ಖಾಲಿ ಅನ್ನಿಸ್ತಾ ಇದೆ. ಇಲ್ಲಿ ಬನ್ನಿ, ಲೆಟ್ಸ್ ಗೋ. ಸದ್ಯ ಬೆಂಗಳೂರಿಗೆ ಹೋಗಲ್ಲ ಸ್ನೇಹಿತರೆ. ಇನ್ನು ಮುಂದೆ ಮನೆಯಲ್ಲೇ ಇರಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಸಣ್ಣ ಕೆಲಸ ಸಿಕ್ಕಿದೆ, ಹಾಗಾಗಿ ಸ್ವಲ್ಪ ನೆಮ್ಮದಿ ಇದೆ ಇವಾಗ. ನನ್ನ ಸ್ನೇಹಿತರೆ, ಕ್ಯಾಮ್ರಾ ಆ್ಯಂಗಲನ್ನು ಚೇಂಜ್ ಮಾಡ್ಕೊಂಡಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ಗೋಪುರನ ಇನ್ನೂ ಮೌಂಟ್ ಮಾಡಿರಲಿಲ್ಲ. ಹಿಂಗೆ ಬನ್ನಿ, ಲೆಟ್ಸ್ ಗೋ. ಹೊಸ ಪ್ರಯತ್ನ, ಏನು ಹೇಳಿ, ಹೊಸ ಪ್ರಯತ್ನ. ಚೆನ್ನಾಗಿ ಅನಿಸುತ್ತಲ್ಲ? ಗೋಪುರಕ್ಕೆ ಜಯವಾಗಲಿ. ನಮ್ಮ ವಾಯ್ಸ್ ಕೇಳಿಸುತ್ತಾ ಇಲ್ವೋ ಗೊತ್ತಿಲ್ಲ.
ಇದರ ಹಿಂದಿನ ವಿಡಿಯೋದಲ್ಲಿ ಕ್ಯಾಮ್ರಾ ಆ್ಯಂಗಲನ್ನು ಚೇಂಜ್ ಮಾಡಿದ್ದೆ. ಓಕೆ, ಇವಾಗ ಕುಮಟದ ಹತ್ರ ಇದ್ದೀನಿ. ಫಕಿಂಗ್ ಇಡಿಯಟ್ಸ್ ಎಲ್ಲ ಓಡಿಸ್ತಿರಲ್ಲೇ. ಏನಬ್ಬ ಕಾರ್ ಮಧ್ಯೆ ರೋಡಲ್ಲಿ ನಿಲ್ಸ್ಕೊಂಡು ಆಟಗಳನ್ನು ಆಡ್ತಾವನೆ. ಏನು ಹೇಳೋಣ ಇಂಥವ್ರಿಗೆಲ್ಲ ಸ್ನೇಹಿತರ. ಕೆಲವೊಬ್ಬರಿಗೆ ಸರಿಯಾಗಿ ಗಾಡಿಗಳನ್ನೇ ಕೆಲವೊಬ್ಬರಿಗೆ ಸರಿಯಾಗಿ ಕಾರ್ಗಳನ್ನು ಓಡ್ಸೋಕ್ಕೆ ಬರೋಲ್ಲ. ಅಂಥವರೆಲ್ಲ ಒಳ್ಳೊಳ್ಳೆ ಗಾಡಿಗಳನ್ನು ಇಟ್ಕೊಂಡಿರ್ತಾರೆ. ಇಟ್ಕೊಂಡು ಪ್ರಯೋಜನ ಏನು ಸ್ನೇಹಿತರೆ? ಈ ಕಳ್ಳನ ಮಗನ ನೋಡಿ ಹೆಂಗೆ ನುಗ್ತಾನಂತ. ಬೈಕರ್ಸಿ ಮರ್ಯಾದೆನೇ ಇಲ್ಲ ಬಿಡಿ, ಏನಂತೀರ? ಓ ಮೈ ಗಾಡ್. ಸ್ಕೂಲಲ್ಲಿ ಏನು ಫೋಟೋ ತೆಗಿತಾರೆ. ಫೋಟೋ ಶೂಟ್ ಜೋರಾಗೈತೆ ಸ್ಕೂಲಲ್ಲಿ. ಮಾಡ್ಕೊಳ್ಳಿ ಬಿಡಿ, ಖುಷಿಯಾಗಿರಲಿ. ಏನಂತೀರ ಅಲ್ವೇ? ಇಲ್ಲ ಅಂತೂ ಎರ್ರ ಬಿರ್ರಿ ಹೊಡಿತಾರಪ್ಪ ಗಾಡಿಗಳನ್ನು. ಓಡಿಸೋರು ನಾವು ತುಂಬ ಹುಷಾರಾಗಿರ್ಬೇಕು. ಎಲ್ಲೆಲ್ಲಿಂದನೋ ನುಗ್ಬಿಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ನಾವು ರೈಟ್ ತಗೋಬೇಕು. ರೈಟ್ ತಗೊಂಡ್ರೆ ಕುಮಟಕ್ಕೆ ಹೋಗುತ್ತೆ. ರೈಟ್ ತಗೊಳ್ಳೋಣ. ರೋಡ್ ಖಾಲಿ ಇದೆಯಾ ಗುರು? ಖಾಲಿ ಐತೆ. ಅಯ್ಯಯ್ಯಯ್ಯಯ್ಯಯ್ಯಯ್ಯಯ್ಯೋ, ರೋಡಂತೂ ನೋಡಂಗೆ ಇಲ್ಲ ಬಿಡಿ. ಬೈಕರ್ಸಿ ತುಂಬ ಡೇಂಜರು. ಕೆಲವೊಂದು ಕಡೆ ಗುಂಡಿ ಬಿದ್ದುಬಿಟ್ಟಿದೆ. ಅಲ್ಲಿ ಟಯರ್ ಏನಾದರೂ ಆ ಗುಂಡಿ ಒಳಗೆ ಇಳಿತು ಅಂತ ಅಂದ್ಕೊಳ್ಳಿ, ಫಿಕ್ಸು ದಬ್ಬಾಕೊಳ್ಳೋದು. ಸ್ನೇಹಿತರೆ, ನಾವಿದ್ದೀವಿ ಕುಮಟಾದಲ್ಲಿ. ಅಯ್ಯೋ, ಇನ್ನೇನು ಇಲ್ಲಿಂದ ಹೆಗಡೆಗೆ ಒಂದು 8 ಕಿಲೋಮೀಟ್ರ್ ಇರ್ಬೋದು ಅಷ್ಟೆ. ಎಷ್ಟಾಯಿತು? ಈ ವಾಚ್ ಅಂತ ಆ ಕಡೆ ಹೋಗ್ಬಿಟ್ಟಿದೆ. ಸಮಯ ಎಷ್ಟಾಯಿತು? 4:15. ನಾನು ಹೊರಟಿದ್ದು ಎಷ್ಟು ಗಂಟೆಗೆ? 2 ಗಂಟೆ. 2ರಿಂದ 3, 3ರಿಂದ 4, ಟೋಟಲ್ಲು 2.25 ಗಂಟೆ ತೊಗೊಂಡಿದ್ದೀನಿ ಸಿದ್ದಾಪುರದಿಂದ ಕುಮಟಾಕ್ಕೆ ಬರೋದಕ್ಕೆ. ಅಯ್ಯೋ ದೇವರೇ, ಅದೇ ನಾನು ಮೊದಲಿನ ಥರ ಇದ್ದಿದ್ರೆ 3/4 ಗಂಟೆ ಒಳಗಡೆ ರೀಚ್ ಆಗ್ತಾಯಿದ್ದೆ. ಏನು ಮಾಡೋದು? ಸ್ವಲ್ಪ ಹುಷಾರಿಂದ ಗಾಡಿ ಓಡಿಸ್ಬೇಕು. ಹಾಗಾಗಿ ಒಳ್ಳೊಳ್ಳೆ ತರಕಾರಿಗಳಿದೆ ಇಲ್ಲಿ. ಕುಮಟಾ ಕಡೆ ಬಂದರೆ ಕೆಂಪು ಕಲರ್ ಮಂಡಕ್ಕಿ ಸಿಗುತ್ತೆ. ಕೆಂಪು ಅವಲಕ್ಕಿ ಮತ್ತು ಮಂಡಕ್ಕಿ ಟೇಸ್ಟ್ ಏನು ಹೇಳ್ತೀರ ಸ್ನೇಹಿತರೆ? ಎಷ್ಟು ಚೆನ್ನಾಗಿದೆ ಅಂತಂದರೆ ಟೇಸ್ಟು ಸಖತ್ತಾಗಿರುತ್ತೆ. ನಾನು ಕುಮಟಕ್ಕೆ ಏನಾದರೂ ಬಂದರೆ ಅದನ್ನು ಮನೆಗೆ ತಗೊಂಡೋಗೋದು ಮಿಸ್ ಮಾಡಲ್ಲ. ಕೆಂಪು ಅವಲಕ್ಕಿ ನೀವು ನಾರ್ಮಲ್ ಅವಲಕ್ಕಿ ಏನಿರುತ್ತೆ ವೈಟ್ ಕಲರ್ ಇರುತ್ತೆ ಅಲ್ವಾ, ಇದು ಹಾಗಲ್ಲ, ಕೆಂಪು ಕಲರು. ಹೆಂಗಿರುತ್ತೆ ಗೊತ್ತಾ ಟೇಸ್ಟು? ಮಂಡಕ್ಕಿನೂ ಹಂಗೇ ಫುಲ್ಲು ಫ್ರೆಶ್ಶಾಗಿ ಸಿಗುತ್ತೆ. ಹಂಗೆ ಬಾಯಲ್ಲಿ ಹಾಕ್ಕೊಂಡ್ರೆ ಹಂಗೆ ಕರ್ಮ್ ಅಂತ ಸೌಂಡ್ ಬರುತ್ತೆ. ಫುಲ್ ಫ್ರೆಶ್ ಆಗಿರುತ್ತೆ. ಈ ನನ್ನ ಮಗನ ಸೈಡ್ ಹೊಡಿಯೋಕ್ಕೂ ಆಗಲ್ವೇ? ಏನು ಮಾಡೋಣ? ಇವ್ರು ಎಷ್ಟೊತ್ತಿಗೆ ಇದೆ ನೋಡಿದ್ರಾ? ಈ ಥರ ಕಳ್ಳನ ಮಕ್ಕಳು ಹೊಟ್ಟಿಗೆ ಏನು ತಿಂತಾರ ಅಂತಾರ ಗೊತ್ತಾಗಲ್ಲ. ಸಿಟ್ಟು ಬರುತ್ತೆ ಸ್ನೇಹಿತರೆ, ಒಂದೊಂದು ಬಾಯಲ್ಲಿ ಬರುತ್ತೆ, ವರ್ಡ್ಸ್ಗಳು ಬಾಯಲ್ಲಿ ಬರುತ್ತೆ, ಒಂದೊಂದು ಶಬ್ದಗಳು. ಆದಷ್ಟು ಕಂಟ್ರೋಲ್ ಮಾಡ್ಕೊತೀನಿ. ನನ್ನ ಮಕ್ಕಳು
ಸಾಯ್ತಾರೆ. ಇಂಡಿಕೇಟ್ರ್ ಹಾಕೊಂಡು ಹಿಂದೆ ನೋಡಲ್ಲ, ಮುಂದೆ ನೋಡಲ್ಲ, ಓಟೋರು ಬಾಡಿಯವ್ರು ಹೋಗ್ತಾ ಇರ್ತಾರೆ. ಕೇಳಿದ್ರೆ ಇಂಡಿಕೇಟ್ರ್ ಹಾಕಿಲ್ವಾ ಅಂತಾರೆ. ಏನು ಹೇಳಿ, ಏನಾದ್ರು ತಿನ್ನಬೇಕು ಅಂತ ಆಸೆ ಆಗ್ತಾಯಿದೆ. ನಾನಿಲ್ಲಿ ಲೆಫ್ಟ್ ತಗೋಬೇಕು. ಲೆಫ್ಟ್ ತಗೊಂಡ್ರೆ ಡೈರೆಕ್ಟ್ ಹೆಗಡೆ. ಏನಾದರೂ ತಿನ್ನೋಣ ಅಂತ ಅನ್ನಿಸ್ತಾ ಇದೆ. ಏನು ಮಾಡೋಣ? ಅಲ್ಲೇ ನಮ್ಮ ಮಾವನ ಮನೇಲಿ ಪಕ್ಕದಲ್ಲಿ ಒಂದು ಹೋಟೆಲ್ ಇದೆ, ಭಟ್ರದ್ದು. ಅಲ್ಲಿ ಹೋಗಿ ನೋಡೋಣ, ಏನಾದರೂ ತಗೊಂಡು ತಿನ್ನೋಣ. ಏನಂತೀರ? ಈ ನನ್ನ ಮಗನ ನೋಡಿ ಹೆಂಗೆ ಕೊಡಿಸ್ತಾನೆ ಗಾಡಿನ. ಬೇರೆಯವ್ರಿಗೆ ತೊಂದರೆ ಆಗುತ್ತೆ, ಹಂಗೆ ಓಡಿಸ್ಬಾರ್ದು. ಏನಿರಲ್ಲ ತಲೆಯಲ್ಲಿ. ಕೇಳಿದ್ರೆ ಏನಿವಾಗ, ಹೌದು ಏನಿವಾಗ ಅಂತಾರೆ. ನಾನು ಇವಾಗ ಹೆಗಡೆ ಹತ್ರ ಇದ್ದೀನಿ ಸ್ನೇಹಿತರೆ. ಇನ್ನೇನು ಒಂದು 2ರಿಂದ 3 ಕಿಲೋಮೀಟ್ರ್ ಇರಬೇಕೇನೋ ಅಷ್ಟೆ. ಅಯ್ಯೋ, ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇದೆ. ಮನೆಗೆ ಹೋಗಿ ತಿನ್ನೋಣ ಆರಾಮಾಗಿ ಕೂತ್ಕೊಂಡು. ಏನಂತೀರ? ಪಕ್ಕದಲ್ಲಿ ನಮ್ಮ ಭಟ್ರದ್ದು ಹೋಟೆಲ್ ಬೇರೆ ಇದೆ. ಒಳ್ಳೊಳ್ಳೆ ಮಸಾಲೆ ದೋಸೆ, ಬಜ್ಜಿ, ಬೋಂಡ, ಬನ್ಸು ಏನೇನೋ ಮಾಡ್ತಾಯಿರ್ತಾರೆ. ಸಖತ್ತಾಗಿರುತ್ತೆ. ದುಡ್ಡು ಕೂಡ ಕಡಿಮೆನೇ. ಹಳ್ಳಿ ಕಡೆಯ ತಿಂಡಿಗಳನ್ನು ಮಾಡ್ತಾರೆ, ಬಗೆ ತಿಂಡಿಗಳನ್ನು ಮಾಡ್ತಾರೆ. ಇನ್ನು ಮಕ್ಕಳನ್ನ ಸೈಡ್ ಹಾಕ್ಬೇಕು. ಇಲ್ಲ ಅಂತಂದರೆ ಆಟಗಳನ್ನು ಆಟ ಆಡ್ಕೊಂತ ಕುತ್ಕೊಂತಾರೆ. ಈ ನನ್ನ ಮಗ ನೋಡಿ ಹೆಂಗೆ ಬರ್ತಾವನೆ. ನೋಡ್ರಾ ಹೆಂಗೆ ಓಡಿಸ್ತಾರೆ. ಹಿಂಗೆ ಏನು ಮಾಡೋಕ್ಕಾಗಲ್ಲ. ನಾವೇನಾದ್ರು ಪ್ರಶ್ನೆ ಮಾಡಿದ್ರೆ ನಾವು ಕೆಟ್ಟವ್ರಾಗ್ಬಿಡ್ತೀವಿ. ಏನು ಪ್ರಯೋಜನ ಇಲ್ಲ. ಅಕ್ಕಂದಿರಾ ಬಸ್ಸಿಗೆ ಕಾಯ್ತಾ ಇದ್ದೀರಾ? ಪುಣ್ಯ ಮಳೆ ಒಂದು ಸಿಕ್ಕಿಲ್ಲ, ಸ್ವಲ್ಪ ಮಳೆ ಸಿಕ್ತು ಅಷ್ಟೇ. ಇಲ್ಲಿ ಒಂದು ರೈಲ್ವೆ ಗೇಟ್ ಇದೆ. ಈ ಗೇಟ್ ದಾಟ್ಬಿಟ್ರೆ ಹೆಗಡೆ. ಇಲ್ಲಿ ಒಂದು ದೇವಸ್ಥಾನ ಇದೆ, ಗಣಪತಿ ದೇವಸ್ಥಾನ ಚೆನ್ನಾಗಿದೆ. ನಾವು ಇಲ್ಲಿ ಶಾಲೆಗೆ ಹೋಗಬೇಕಾದ್ರೆ ಸಾಯಂಕಾಲ ವಾಕಿಂಗಿಗೆ ಇಲ್ಲೆಲ್ಲ ಬರ್ತಾಯಿದ್ವಿ ಈ ದೇವಸ್ಥಾನಕ್ಕೆ. ಚಿಕ್ಕವರಾಗಿದ್ವಿ ಅವಾಗ. ಇದೇ ದೇವಸ್ಥಾನ, ಸಿದ್ಧಿ ವಿನಾಯಕ ದೇವಸ್ಥಾನ. ಈ ನನ್ನ ಮಗನ ನೋಡಿ ಹೆಂಗೆ ಬರ್ತಾವನೆ. ತುಂಬ ಸೆಕೆ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಸೆಕೆ ಸ್ವಲ್ಪ ಕಡಿಮೆ ಇದೆ, ಪರವಾಗಿಲ್ಲ. ಇನ್ನು ಮನೆಗೆ ಹೋದ್ಮೇಲೆ ನೋಡಬೇಕು. ಇಲ್ಲಿ ನಮ್ಮ ಫೇವ್ರೆಟ್ ಟೀಚರ್ ಮನೆ ಆಗಿತ್ತಿದ್ದು. ಇವಾಗಿದ್ದಾರೋ ಇಲ್ಲ ಅಂತ ಗೊತ್ತಿಲ್ಲ. ಟೀಚರ್ ಹೆಸರುಗಳನ್ನು ಕೂಡ ಮರ್ತೋಗ್ಬಿಟ್ಟಿದ್ದೀನಿ. ಅಬ್ಬಾ, ಉಯ್ ನೋಡಕ್ಕೆ ಹಂಗಿರುತ್ತಲ್ಲ, ಸಡನ್ನಾಗಿ ಬಂದ್ಬಿಡುತ್ತೆ ಅಡ್ಡ. ಅವಾಗ ಏನು ಮಾಡೋಕ್ಕಾಗಲ್ಲ. ನೀವು ಏನೇ ಕಂಟ್ರೋಲ್ ಮಾಡಿದ್ರು ದಬ್ಬ ಫಿಕ್ಸ್. ಅಯ್ಯೋ, ಎಷ್ಟು ಜನ ದಬ್ಬ ಹಾಕೊಂಡಿದಾರೆ ನಮ್ಮ ಊರಲ್ಲೇ. ತುಂಬ ಡೇಂಜರ್. ನಾವು ಓದಿರುವಂತಹ ಸ್ಕೂಲ್ ಇಲ್ಲೇ ಇದೆ, ಹತ್ರದಲ್ಲೇ ಇದೆ. ತೋರಿಸ್ತೀನಿ ರೀ. ಲಾಸ್ಟ್ ಟೈಮ್ ಕುಮಟಕ್ಕೆ ಲಾಸ್ಟ್ ಟೈಮ್ ಹೆಗಡೆಗೆ ಬಂದಾಗೂ ನಿಮ್ಗೆ ತೋರಿಸಿದ್ದೆ ಅಂತ ಅನಿಸುತ್ತೆ.
ನಾನು ಓದಿರುವಂತಹ ಶಾಲೆನ ಎಲ್ಲೋ ಬರ್ತಾ ಇದೆಯಾ? ಓಹೋ ಹೋ ಏನು ಫಂಕ್ಷನ್ ಏನಾದರೂ ಐತಾ ಅಂತ ಫುಲ್ಲು ಅಬ್ಬ ಸಿಕ್ಕಾಪಟ್ಟೆ ಜನ ಇದ್ದಾರೆ. ನೋಡೋಣ ನಮ್ಮ ಟೀಚರ್ಸ್ಗಳು ಯಾರಾದರೂ ಕಾಣ್ತಾರ ಅಂತ. ಎಲ್ಲ ಹೊಸ ಟೀಚರ್ಸ್ಗಳು ಎಲ್ಲ ಇವಾಗ, ಹಳಬ್ರು ಇಲ್ಲ ಅನಿಸುತ್ತೆ. ನೋಡಿ ಸ್ನೇಹಿತರೆ, ನಾನು ಓದಿರುವಂತಹ ಸ್ಕೂಲ್ ಇದೇನೆ, ಕಾಣಿಸ್ತಾ ಇದೆಯಾ? ಇದೇ ಸ್ಕೂಲೆಲ್ಲ ಓದಿರೋದು. ನಮ್ಮ ಮಾವನ ಮನೆ ಇಲ್ಲೇ ಬಂತು, ಇಲ್ಲೇ. ಇದು ಕಟ್ಟಿಗೆ ಡಿಪೋ, ಇಲ್ಲಿ ಮೇಲ್ಗಡೆ ಹೈಸ್ಕೂಲು. ಅಯ್ಯೋ, ಇದೇ ನೋಡಿ ನಮ್ಮ ಮಾವನ ಮನೆ. ಅಯ್ಯೋ, ಹೋಟೆಲ್ ಕ್ಲೋಸ್ ಆಗಿದೆಯಲ್ಲ. ಇದೇ ಹೋಟೆಲ್ಲೇ ಆಗಿತ್ತು, ಹೋಟೆಲ್ ಕ್ಲೋಸ್ ಆಗಿದೆ. ತಿನ್ನೋಕ್ಕೇನಾದರೂ ಬೇಕಲ್ಲ ಗುರುವೇ, ತುಂಬ ಹಸುವಾಗ್ತಾಯಿತ್ತು. ನೋಡೋಣ ಆಮೇಲೆ ಎಲ್ಲಾದರೂ ಹೋಗಿ ಏನಾದ್ರು ತೊಗೊಂಬರೋಣ, ಏನಂತಾರೆ ಸ್ನೇಹಿತರೆ. ಫೈನಲಿ ನಾವು ರೀಚ್ ಆಗಿದ್ದೀವಿ. ಇದೇ ನೋಡಿ ಶ್ರೀ ಸಾಯಿ ಗಣೇಶ ಕೃಪಾ. ಸ್ನೇಹಿತರೆ, ನಮ್ಮ ರಿಲೇಟಿವ್ ಮನೆಗೆ ನಾನು ರೀಚ್ ಆಗಿದ್ದೀನಿ. ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವಂತಹ ಸಮಯ ಬಂತು. ಸ್ನೇಹಿತರೆ, ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮಗೆ ಕಾಣ್ತಾ ಇರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ನಾವು ಯಾವುದೇ ತರಹದ ಹೊಸ ವೀಡಿಯೋಸ್ಗಳನ್ನ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಗೊತ್ತಾಗುತ್ತೆ ಅಂತ ಹೇಳ್ತಾ, ಈ ವ್ಲಾಗ್ನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ನಮಗೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾವು ಸಿಗೋಣ ಮತ್ತೆ ಮುಂದಿನ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ನಗಿಸ್ತಾ ಇರಿ ಮತ್ತು ಆರೋಗ್ಯದಿಂದ ಅಂತ ಹೇಳ್ತಾ ಸಿಗೋಣ ಮುಂದೆ ನೋಡೋದ್ರಲ್ಲಿ. ಬಾಯ್.